ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. 38 ಗ್ರಾಮಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇದೆ. ಹೀಗಾಗಿ ಬೆಳಗಾವಿಯ ಪ್ರವಾಹ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ. ಪ್ರವಾಹ ಸಂತ್ರಸ್ತರಿಗೆ ಗ್ರಾಮಸ್ಥರಿಗೆ ಭೇಟಿಯಾಗಿ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆನಂತರ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆಲಮಟ್ಟಿ ಅಣೆಕಟ್ಟಿನಿಂದ 3 ಲಕ್ಷ ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗುತ್ತೆ. ತೀವ್ರ ಪ್ರವಾಹ ಉಂಟಾಗಬಾರ್ದು ಅಂತ ಹೇಳಿ 80ರಷ್ಟು ಭರ್ತಿಯಾಗಿದ್ದ ಆಲಮಟ್ಟಿ ಜಲಾಶಯವನ್ನು 58%ಕ್ಕೆ ತಂದು ನಿಲ್ಲಿಸಿದ್ದೇವೆ. ಇದರಿಂದ ಪೊಲೀಸ್ ಇಲಾಖೆ ಸೂಚನೆಗಳನ್ನು ನದಿ ಪಾತ್ರದ ಗ್ರಾಮಸ್ಥರು ಕೂಡ ಕೇಳಬೇಕಾಗುತ್ತೆ. ಕಾಳಜಿ ಕೇಂದ್ರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿ ಮೊಹಮ್ಮದ್ ರೋಷನ್ ಅಲ್ಲಿನ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಅಲ್ಲಿಂದ ಎಷ್ಟು ನೀರು ಬರ್ತಾ ಇದೆ, ಅದರ ಪ್ರಮಾಣ ಏನಿದೆ ನಮಗೆ ಗೊತ್ತಿದೆ. ಈಗ ಇನ್ನೊಂದು 2 ದಿವಸ ಈ ರೀತಿಯ ಪರಿಸ್ಥಿತಿ ನಮಗೆ ನಾವು ಎದುರಿಸಬೇಕು. ಅದಕ್ಕೋಸ್ಕರ ಜಿಲ್ಲಾಡಳಿತದಿಂದ ಪೊಲೀಸ್ ವತಿಯಿಂದ ಎಲ್ಲ ಕಡೆ ಈ ರೀತಿಯ ನಾವು ಕಾಳಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ನಮಗೆ ಎಲ್ಲ ರೀತಿಯ ಸವಲತ್ತುಗಳು ಕಲ್ಪಿಸೋದಕ್ಕೆ ನಾನು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀನಿ. ಇಲ್ಲಿ ಕಾಯಮಾಗಿ ಸಿಬ್ಬಂದಿಗಳನ್ನು ನಾವು ಇಟ್ಕೊಳ್ತೀವಿ, ಆರೋಗ್ಯ ಸಿಬ್ಬಂದಿ ಇರ್ತಾರೆ, ಮತ್ತೆ ರೇಷನ್ ಕೊಡ್ಲಿಕ್ಕೆ ತಿಂಡಿ ಊಟ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ನಾನು ಮುಂಚಿತವಾಗಿ ಹೇಳಿದ್ದೀನಿ, ಸತಾರಾ ಜಿಲ್ಲಾಧಿಕಾರಿ ಇರ್ಬೋದು, ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ ಜಿಲ್ಲಾಧಿಕಾರಿ ಇರ್ಬೋದು, ಅವ್ರ ಜೋಡಿ ಪ್ರತಿ 2 ತಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿಯೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ CM ಸಾಹೇಬ್ರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಭಾಳ ಕಾಳಜಿ ವಹಿಸಿ ಅವರೆಲ್ಲರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲ ನಮ್ಮ ಪರಿಸ್ಥಿತಿ ಏನಿದೆ, ಎಲ್ಲ ಪರಿಸ್ಥಿತಿ ಬಗ್ಗೆ ಅವರು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ. ಈಗಿನ ಪರಿಸ್ಥಿತಿ ಏನಿದೆ ಅಂದರೆ, ನಮ್ಮ ಮಹಾರಾಷ್ಟ್ರದಿಂದ ಎಂಟೈರ್ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಸರಿಸುಮಾರು 2.5 ಲಕ್ಷ ಕ್ಯೂಸೆಕ್ಸ್, ಕ್ಯಾಚ್ಮೆಂಟಿಂದ ಸರಿಸುಮಾರು 90,000 ಕ್ಯೂಸೆಕ್ಸ್ ನಮ್ಮ ಜಿಲ್ಲೆಯಿಂದ ಆಳಮಟ್ಟಿಗೆ ಹರಿತಾ ಹೋಗ್ತಾ ಇದೆ. ಆದರೆ ಸತತವಾಗಿ 3 ದಿವಸಗಳಿಂದ 3 ಲಕ್ಷ ಕ್ಯೂಸೆಕ್ಸ್ನು ನಾವು ಆಳಮಟ್ಟಿದಿಂದ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ದೀವಿ. ಇದರಿಂದ ಮುಂಚೆ 80% ತುಂಬಿರೋ ಆಳಮಟ್ಟಿನೂ ಈಗ ನಾವು ಕಡಿಮೆ ಮಾಡಿಕೊಂಡು 58% ತನಕ ನಾವು ತಗೊಂಡು ಬಂದಿದ್ವಿ. ಇದರಿಂದ ಏನಾಗ್ತಾ ಇದೆ ಅಂದರೆ, ಆಳಮಟ್ಟಿನಲ್ಲಿ ತುಂಬ ನಮಗೆ ಬಫರ್ ಕ್ರಿಯೇಟ್ ಆಗಿದೆ. ಈಗ ನಮ್ಮ ಜಿಲ್ಲೆ ಎತ್ತರದಲ್ಲಿದೆ, 525 ಮೀಟರ್ ಎತ್ತರದಲ್ಲಿದೆ. ಆಳಮಟ್ಟಿ ಈಗಿನ ಮಟ್ಟ ಏನಿದೆ 515 ಮೀಟರ್ ತನಕ ಇದೆ. ಎಷ್ಟೇ ನೀರು ನಾವು ಕಳಿಸ್ತೀವಂದ್ರೇನು ಅದು ಹೋಗಿ ಆಳಮಟ್ಟಿನಲ್ಲಿ ತುಂಬುತ್ತೆ. ಆಳಮಟ್ಟಿದಿಂದ ನೀವು ಎಷ್ಟೇ ಬಿಡುಗಡೆ ಮಾಡಿ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮಹಾರಾಷ್ಟ್ರದಿಂದನೂ ಅವ್ರ ನೀರು ಬಿಡಲಿ, ಆಳಮಟ್ಟಿದಲ್ಲಿ ಹೋಗಿ ಅದನ್ನು ಅಲ್ಲಿ ಹೋಗಿ ಇಂಪೌಂಡ್ ಮಾಡೋದಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ. ಇದು ಯಾಕೆ ಆಗಿದೆ ಅಂದರೆ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ 2 ರಾಜ್ಯ ಮಧ್ಯದಲ್ಲಿ ಇರುವಂಥ ಈ ಕೋಆಪರೇಷನ್ನಿಂದ, ಕೋಆರ್ಡಿನೇಷನಿಂದ ಇವತ್ತು ನಾವು ಈ ಒಂದು ಸಿಚುವೇಷನಲ್ಲಿ ಇದ್ದೀವಿ. ಬಹಳ